ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ರೂ ಹೇಗಿದ್ದೀರಾ? ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್‌ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಗೆ ನಮ್ಮದೇ ದೇಶದ ಒಂದು ಅದ್ಭುತ ಬ್ರ್ಯಾಂಡ್‌ನ ಕತೆ ಹೇಳಕ್ ಬಂದಿದ್ದೀನಿ. ಈ ಕತೆ ಕೇಳಿದ್ರೆ ನೀವು ಆಶ್ಚರ್ಯಚಕಿತರಾಗ್ತೀರಾ. ಯಾಕಂದ್ರೆ ಯಾವುದೇ ದೊಡ್ಡ ಬಂಡವಾಳ ಇಲ್ದೆ, ಯಾವುದೇ ದೊಡ್ಡ ಜಾಹೀರಾತು ಇಲ್ದೇನೆ ಕೇವಲ ಒಂದು ರುಚಿಯನ್ನೇ ನಂಬಿ ಬೆಳೆದ ಒಂದು ದೊಡ್ಡ ಸಂಸ್ಥೆ ಇದು. ಸೊ ಇದ್ರ ಬಗ್ಗೆನೇ ನಾನಿವತ್ತು ನಿಮ್ಗೆ ಹೇಳಕ್ ಹೊರಟಿರೋದು. ಅದೇ ನ್ಯಾಚುರಲ್ಸ್ ಐಸ್ ಕ್ರೀಮ್. ಇನ್ಯಾಕ್ ತಡ ಬನ್ನಿ ಇವ್ರ ಕತೆ ಏನು ಶುರು ಮಾಡೋಣ. ನೀವು ನಂಬ್ತಿರೋ ಇಲ್ವೋ 1980ರ ದಶಕದಲ್ಲಿ ಜುಹೂನ ಆ ಪುಟ್ಟ ಜಾಗದಲ್ಲಿ ಕೇವಲ 200 ಚದರ ಅಡಿ ಜಾಗದಲ್ಲಿ ಒಂದು ಐಸ್ ಕ್ರೀಮ್ ಅಂಗಡಿ ಶುರುವಾಗತ್ತೆ. ಆ ಅಂಗಡಿಗೆ ಒಂದಿನ ಭಾರತದ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ ಅವರೇ ಬರ್ತಾರೆ ಅಂದ್ರೆ ನೋಡಿ, ಇದು ಬಾಸ್ಕಿನ್ ರಾಬಿನ್ಸ್ ಆಗಿರ್ಲಿಲ್ಲ, ಅಮೂಲ್ ಕೂಡ ಆಗಿರ್ಲಿಲ್ಲ. ಯಾವುದೇ ಜಾಹೀರಾತು ಮಾರ್ಕೆಟಿಂಗ್ ಬಜೆಟ್ ಇಲ್ದೇ ಇರೋ ಒಂದು ಸಣ್ಣ ಅಂಗಡಿ. ಆದ್ರೆ ಅಲ್ಲಿ ಸಿಗ್ತಾ ಇದ್ದಿದ್ದು ಮಾತ್ರ ನಿಜವಾದ ಸೀತಾಫಲ, ಮಾವಿನ ಹಣ್ಣಿನ ತಿರುಳು ಮತ್ತೆ ಒಬ್ಬ ವ್ಯಕ್ತಿಯ ರುಚಿಯ ಮೇಲಿನ ಹುಚ್ಚು. ನಂತರ ನಡೆದಿದ್ದು ಭಾರತದ ಬ್ರಾಂಡ್ ಇತಿಹಾಸದಲ್ಲೇ ಒಂದು ಅದ್ಭುತ ಅಧ್ಯಾಯ. ಹಣ್ಣಿನ ವ್ಯಾಪಾರಿಯ ಮಗ ಒಬ್ಬ ಯಾವುದೇ MBA ಪದವಿ ಇಲ್ದೆ, ಯಾವುದೇ ಬಿಸ್ನೆಸ್ ಪ್ಲಾನ್ ಇಲ್ದೆ, ಯಾವುದೇ ಹೂಡಿಕೆದಾರರು ಕೂಡ ಇಲ್ದೆ ಕೋಟ್ಯಾಂತರ ರೂಪಾಯಿಗಳ ಬ್ರ್ಯಾಂಡ್ಗಳಾದ ಅಮೂಲ್ ಮತ್ತೆ ಬಾಸ್ಕಿನ್ ರಾಬಿನ್ಸ್ಗೆ ನೇರ ಪೈಪೋಟಿ ಕೊಡ್ತಾನೆ. ಐಸ್ ಕ್ರೀಮ್ ಉದ್ಯಮದ ರಣರಂಗದಲ್ಲಿ ಈತ ಒಂದು ಕ್ಯಾಶ್ ಮಷಿನ್ ಅನ್ನೇ ಸೃಷ್ಟಿ ಮಾಡ್ತಾನೆ. ಇವತ್ತು ಆ ಬ್ರ್ಯಾಂಡ್ ವಾರ್ಷಿಕ 300 ಕೋಟಿ ರೂಪಾಯಿಗೂ ಹೆಚ್ಚು ಆದಾಯ ಗಳಿಸ್ತಾ ಇದೆ. ಇದೆ ನ್ಯಾಚುರಲ್ಸ್ ಐಸ್ ಕ್ರೀಮ್‌ನ ಕತೆ. ನ್ಯಾಚುರಲ್ಸ್ ಐಸ್ ಕ್ರೀಮ್ ಕೇವಲ 3 ವಸ್ತುಗಳಿಂದ ಮಾಡಲ್ಪಟ್ಟ ಒಂದು ಅದ್ಭುತ ಸೃಷ್ಟಿ. ಹಾಲು, ಹಣ್ಣು ಮತ್ತು ಸಕ್ಕರೆ. ಇದೇ ರುಚಿಯಿಂದಾಗಿ ಜುಹುವಿನಲ್ಲಿ ಮೊದಲ ಮಳಿಗೆ ಶುರುವಾಗತ್ತೆ. ಕೇವಲ 2 ದಶಕಗಳ ಹಳೆಯದಾದ ಈ ಕುಟುಂಬದ ವ್ಯಾಪಾರ ಇವತ್ತು ದಕ್ಷಿಣ ಮತ್ತೆ ಪಶ್ಚಿಮ ಭಾರತಾದ್ಯಂತ 118 ಮಳಿಗೆಗಳನ್ನ ಹೊಂದಿದೆ ಅಂದ್ರೆ ಇದರ ಯಶಸ್ಸು ಎಷ್ಟಿದೆ ಅಂತ ನೀವೇ ಊಹೆ ಮಾಡಿ. ಇದೆ ಅಲ್ವಾ ನಿಜವಾದ ಸ್ವಂತಿಕೆಯ ಶಕ್ತಿ. ಮುಂದೆ ಹೋಗೋ ಮುಂಚೆ ಒಂದು ವಿಷಯ ಹೇಳ್ಬೇಕು. ಒಮ್ಮೆ ನೀವು ನ್ಯಾಚುರಲ್ಸ್‌ನ ರುಚಿ ನೋಡಿದ್ರೆ ಬೇರೆ ಯಾವ ಐಸ್ ಕ್ರೀಮ್ ಕೂಡ ಅಷ್ಟೊಂದು ರುಚಿ ಅನ್ಸೋದಿಲ್ಲ ನಿಮ್ಗೆ. ಹಾಗಾದ್ರೆ ನ್ಯಾಚುರಲ್ಸ್‌ನಲ್ಲಿ ಅಂಥದ್ದೇನಿತ್ತು? ಅಮಿತಾಬ್ ಬಚ್ಚನ್ ರಂತ ದಿಗ್ಗಜರೇ ಅಲ್ಲಿಗೆ ಬರೋ ಹಾಗೆ ಮಾಡಿದ್ದೇನು? ಯಾವುದೇ ಜಾಹೀರಾತು, ಹೂಡಿಕೆ ಇಲ್ದೆ ಅಮೂಲ್ ಮತ್ತು ಬಾಸ್ಕಿನ್ ರಾಬಿನ್ಸ್ ನಂತ ಬೃಹತ್ ಬ್ರ್ಯಾಂಡ್‌ಗಳ ವಿರುದ್ಧ ನ್ಯಾಚುರಲ್ಸ್ ಹೇಗೆ ಉಳ್ಕೊಂತು? ಈ ಅದ್ಭುತ ಕಥೆಯಿಂದ ನಾವು ಕಲಿಯಬಹುದಾದ ಬಿಸ್ನೆಸ್ ಪಾಠಗಳೇನು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನಿಮ್ಗೆ ಈ ವ್ಲಾಗಲ್ಲಿ ಸಿಗುತ್ತೆ. ಈ ಕತೆ ಶುರುವಾಗೋದು 1980ರ ಮುಂಬೈನಲ್ಲಿ. ಬೀದಿಗಳೆಲ್ಲ ಜನರಿಂದ ತುಂಬಿ ತುಳುಕ್ತಾ ಇದ್ವು. ರೇಡಿಯೋಗಳು ಜೋರಾಗಿ ಸದ್ ಮಾಡ್ತಾ ಇದ್ವು. ಆಗ ಯಾರಿಗಾದ್ರೂ ಸಿಹಿ ತಿನ್ಬೇಕು ಅಂದ್ರೆ ಅವರು ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅವತ್ತಿನ ದಿನಗಳಲ್ಲಿ ಐಸ್ ಕ್ರೀಮ್ ಅನ್ನೋದು ಒಂದು ಡೆಸರ್ಟ್ ಆಗಿರ್ಲೇ ಇಲ್ಲ. ಅದು ಕೇವಲ ಶ್ರೀಮಂತರ ಕನಸಾಗಿತ್ತು. ಏನಾದ್ರೂ ತಣ್ಣಗೆ ತಿನ್ಬೇಕು ಅಂದ್ರೆ ಒಂದು ಸಿಹಿ ಕುಲ ಅಥವಾ ಪ್ಲಾಸ್ಟಿಕ್ ನಲ್ಲಿ ಸುತ್ತಿದ ಕುಲ್ಫಿ ತಿಂತಾ ಇದ್ರು. ಆದ್ರೆ ಈ ಸಿಹಿಯ ಹಿಂದೆ 2 ಭಯಾನಕ ರಹಸ್ಯಗಳಿದ್ವು. ಯಾರು ಕೈ ಗ್ಲೌಸ್ಗಳನ್ನ ಬಳಸ್ತಾ ಇರ್ಲಿಲ್ಲ. ನಿಮ್ಮ ಗೋಲಾದ ನೀರು ಶುದ್ಧವಾದ ನಲ್ಲಿ ನೀರಾಗಿರ್ತಿತ್ತು ಅಥವಾ ಟಾಯ್ಲೆಟ್ ನೀರಾಗಿರ್ತಿತ್ತು ಯಾರಿಗೂ ಗೊತ್ತಿರ್ಲಿಲ್ಲ. ಪ್ರತಿ ಸಲ ನೀವು ಗೋಲಾ ತಿಂದಾಗ್ಲೂ ಕಾಲರಾ ಅಥವಾ ಟೈಫಾಯ್ಡ್ ಬರೋ ಚಾನ್ಸ್ ಇತ್ತು. ಎರಡನೇದಾಗಿ ಕುಲ್ಫಿಯ ಗುಣಮಟ್ಟದ ಬಗ್ಗೆ ಅಂತೂ ಕೇಳಲೇಬೇಡಿ. ಒಂದ್ ವೇಳೆ ಪ್ಯಾಕ್ ಮಾಡಿದ ಐಸ್ ಕ್ರೀಮ್ ಸಿಕ್ಕಿದ್ರು ಅದು ನಿಜವಾದ ಐಸ್ ಕ್ರೀಮ್ ಆಗಿರ್ತಿರ್ಲಿಲ್ಲ. ಅದ್ರಲ್ಲಿ ಹಾಲ್ ಕೂಡ ಇರ್ತಿರ್ಲಿಲ್ಲ. ಬದ್ಲಿಗೆ ಸಸ್ಯಜನ್ಯ ಕೊಬ್ಬು ಹಾಕಿರ್ತಾ ಇದ್ರು. ಮಾವಿನ ಹಣ್ಣಿನ ಬದಲು ಕೃತಕ ಬಣ್ಣ ಹಾಕಿರ್ತಾ ಇದ್ರು. ಎಲ್ಲಕ್ಕಿಂತ ಕೆಟ್ಟದಾಗಿ ಅದ್ರಲ್ಲಿರೋ ಪ್ರಿಸರ್ವೇಟಿವ್‌ಗಳು ನಿಮ್ಮ ರುಚಿಯನ್ನೇ ಹಾಳು ಮಾಡ್ತಾ ಇದ್ವು. ಆಶ್ಚರ್ಯ ಅಂದ್ರೆ ಕೋಟ್ಯಾಂತರ ಜನರಿರೋ ಮುಂಬೈನಲ್ಲಿ ಕೇವಲ ಒಂದೇ ಒಂದು ಐಕಾನಿಕ್ ಐಸ್ ಕ್ರೀಮ್ ಪಾರ್ಲರ್ ಇತ್ತು. ಅದ್ರ ಹೆಸರು ಯಾಂಕಿ ಡೂಡಲ್. ನೀವು ಅದ್ರ ಹತ್ರ ವಾಸ ಮಾಡ್ತಾ ಇದ್ರೆ ಮಾತ್ರ ನಿಮ್ಗೆ ನಿಜವಾದ ಐಸ್ ಕ್ರೀಮ್ ತಿನ್ನೋ ಭಾಗ್ಯ ಇತ್ತು. ಆದ್ರೆ ಈ ಕೃತಕತೆಯ ಮಂಜುಗಡ್ಡೆಯ ನಡುವೆ ಕರ್ನಾಟಕದ ಒಂದು ಪುಟ್ಟ ಹಳ್ಳಿಯ ಹುಡುಗ ಒಬ್ಬ ಈ ಮೋಸವನ್ನ ಅರ್ಥಕೊಂಡ. ಆತ ಶ್ರೀಮಂತನಾಗಿರ್ಲಿಲ್ಲ, ಪದವೀಧರನಾಗಿರ್ಲಿಲ್ಲ. ಆದ್ರೆ ಆತನ ಹತ್ರ ಒಂದು ಶಕ್ತಿ ಇತ್ತು. ಅದು ಯಾವ MBA ಪದವೀಧರನಲ್ಲೂ ಇರಲಿಲ್ಲ. 1980ರ ದಶಕದ ಐಸ್ ಕ್ರೀಮ್‌ನ ರುಚಿ ನೋಡಿದಾಗ ಆತನಿಗೆ ಮಾವಿನ ಹಣ್ಣು ಮತ್ತೆ ಹಾಲಿನ ರುಚಿ ಸಿಗ್ಲೇ ಇಲ್ಲ. ಹಣ್ಣಿನಿಂದ ಬರದ ಬಣ್ಣಗಳು, ಕೆನೆಯಿಂದ ಬರದ ವಿನ್ಯಾಸ ಮತ್ತೆ ಕೃಷಿ ಜಮೀನಿನಿಂದ ಬರದ ಒಂದು ಕೃತಕ ರುಚಿ ಆತನಿಗೆ ಅನುಭವಕ್ಕೆ ಬಂತು. ಹಾಗಾಗಿ ಆತನಿಗೆ ಐಸ್ ಕ್ರೀಮ್ ಅಂದ್ರೆ ಕೇವಲ ಸಿಹಿ ತಿಂಡಿ ಆಗಿರ್ಲಿಲ್ಲ, ಅದು ಒಂದು ಸುಳ್ಳಾಗಿತ್ತು. ಆಗ ಆತ ತನ್ನನ್ನೇ ಒಂದು ಪ್ರಶ್ನೆ ಕೇಳ್ಕೊಂಡ. ಐಸ್ ಕ್ರೀಮ್ ಯಾಕೆ ನಿಜವಾದ ಹಣ್ಣಿನ ರುಚಿಯನ್ನ ಹೊಂದಿರಬಾರ್ದು? ಮುಂಬೈನ ಜನರಿಗೆ ಗೊತ್ತಿರಲಿಲ್ಲ ಈ ಒಂದು ಪ್ರಶ್ನೆ ಭಾರತ ಒಂದು ಶತಮಾನ ನೆನಪಿಟ್ಟುಕೊಳ್ಳುವಂತ ಒಂದು ಬ್ರ್ಯಾಂಡ್ ಅನ್ನ ಹುಟ್ಟುಹಾಕತ್ತೆ ಅಂತ.
ಆ ವ್ಯಕ್ತಿ ರಘುನಂದನ್ ಕಾಮತ್. ಮತ್ತೆ ಅವರು ಕಟ್ಟಿದ ಬ್ರ್ಯಾಂಡ್ ನ್ಯಾಚುರಲ್ಸ್ ಐಸ್ ಕ್ರೀಮ್. 1984ರಲ್ಲಿ ಯಾವುದೇ ದೊಡ್ಡ ಫ್ಯಾಕ್ಟರಿ ಇಲ್ಲದೆ, ಯಾವುದೇ ದೊಡ್ಡ ಹಣಕಾಸಿನ ನೆರವಿಲ್ಲದೆ, ಕೇವಲ 4 ಜನ ಕೆಲಸಗಾರರೊಂದಿಗೆ ಕಾಮತ್ ಅವರು ಜೂಹುವಿನಲ್ಲಿ 200 ಚದರ ಅಡಿ ಜಾಗದಲ್ಲಿ ಒಂದು ಐಸ್ ಕ್ರೀಮ್ ಅಂಗಡಿನ ಓಪನ್ ಮಾಡ್ತಾರೆ. ಅವರ ವ್ಯಾಪಾರ ತಂತ್ರ ಬಹಳ ಸರಳವಾಗಿತ್ತು. ಯಾವುದೇ ಪ್ರಿಸರ್ವೇಟಿವ್ಗಳಿಲ್ಲ, ಯಾವುದೇ ಕೃತಕ ಬಣ್ಣಗಳಿಲ್ಲ, ಕೇವಲ 3 ಸರಳ ಪದಾರ್ಥಗಳು: ಹಣ್ಣು, ಹಾಲು ಮತ್ತು ಸಕ್ಕರೆ ಅಷ್ಟೇ. ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ಹಣ್ಣುಗಳನ್ನ ಆಯ್ಕೆ ಮಾಡೋಕ್ ಗೊತ್ತಿತ್ತು. ರಘುನಂದನ್ ಅವರು ತಮ್ಮ ತಂದೆಯ ಹಣ್ಣಿನ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ರಿಂದ ಅವ್ರಿಗೆ ಯಾವ ಮಾವಿನ ಹಣ್ಣು ಸಿಹಿಯಾಗಿರತ್ತೆ ಅಂತ ವಾಸನೆ ನೋಡಿದ್ರೇನೆ ಗೊತ್ತಾಗ್ತಾ ಇತ್ತು. ಒಂದು ಸೀತಾಫಲವನ್ನ ಮುಟ್ಟಿದ್ರೆ ಅದರ ತಿರುಳು ಹೇಗಿರುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ಅವರ ಅಂಗಡಿಯನ್ನ ಬೇರೆಯವರಿಂದ ವಿಭಿನ್ನವಾಗಿಸಿದ್ದು ಕೇವಲ ಪದಾರ್ಥಗಳಲ್ಲ, ಅವರ ಧೈರ್ಯ. ಯಾಕಂದ್ರೆ ಅವರು ನೇರವಾಗಿ ಐಸ್ ಕ್ರೀಮ್ ಮಾರಾಟ ಮಾಡಕ್ಕೆ ಶುರು ಮಾಡ್ಲಿಲ್ಲ. ಅವರು ಶುರು ಮಾಡಿದ್ದು ಪಾವ್ ಭಾಜಿಯಿಂದ. ಈಗ ನಿಮ್ಗೊಂದು ಪ್ರಶ್ನೆ ಬಂದಿರಬಹುದು, ಯಾಕೆ ಒಬ್ಬ ಐಸ್ ಕ್ರೀಮ್ ಮಾರಾಟಗಾರ ಐಸ್ ಕ್ರೀಮ್ ಮಾರಾಟ ಮಾಡೋ ಬದಲು ಪಾವ್ ಭಾಜಿ ಮಾರಾಟ ಮಾಡಕ್ ಶುರು ಮಾಡ್ತಾನೆ ಅಂತ? ಅದಕ್ಕೆ ಕಾರಣ, ಅವರು ಕೇವಲ ಬುದ್ಧಿವಂತರಾಗಿರ್ಲಿಲ್ಲ, ಅವ್ರಿಗೆ ಗ್ರಾಹಕರ ವರ್ತನೆಯನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಅದ್ಭುತ ಜ್ಞಾನವಿತ್ತು. ಬಿಸ್ನೆಸ್ ಥಿಯರಿಯಲ್ಲಿ ಇದನ್ನ ಆಂಕರ್ ಇನೋವೇಟಿವ್ ಅಡಾಪ್ಷನ್ ಮಾಡೆಲ್ ಅಂತ ಕರೀತಾರೆ. ಈ ಮಾದರಿಯಲ್ಲಿ ಗ್ರಾಹಕರ ವರ್ತನೆಯನ್ನ ಬದಲಾಯಿಸೋದಕ್ಕೆ ನೀವು ಮೊದಲು ಅವ್ರಿಗೆ ಪರಿಚಿತವಿರೋ ಒಂದು ಪ್ರಾಡಕ್ಟ್ ಅದನ್ನ ಕೊಟ್ಬಿಟ್ಟು ಅವರ ವಿಶ್ವಾಸನ ಗಳಿಸ್ತೀರಾ. ಒಮ್ಮೆ ಅವರು ನಿಮ್ಮನ್ನ ನಂಬಿದ ಮೇಲೆ ನೀವು ಹೊಸ ಪ್ರಾಡಕ್ಟ್ ನ ಒಂದು ಬೋನಸ್ ತರ ಅವ್ರಿಗೆ ಪರಿಚಯಿಸ್ತೀರಾ. ಉದಾಹರಣೆಗೆ ಹಲ್ದಿರಾಮ್ಸ್ ನಾಗ್ಪುರ ಮಾರುಕಟ್ಟೆಗೆ ಬಂದಾಗ ಅವರು ನೇರವಾಗಿ ಸ್ನಾಕ್ಸ್ ಮಾರಾಟ ಮಾಡ್ಲಿಕ್ಕೆ ಶುರು ಮಾಡ್ಲಿಲ್ಲ. ಅವರು ಶುರು ಮಾಡಿದ್ದು ಸಿಹಿ ತಿನಿಸುಗಳಿಂದ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಜನರಿಗೆ ಖಾರವಾದ ಸ್ನಾಕ್ಸ್ಗಳ ಅಭ್ಯಾಸ ಇರಲಿಲ್ಲ. ಆದ್ರೆ ಕರ್ಜಿಕಾಯಿ ಅಂತ ಸಿಹಿ ತಿನಿಸುಗಳನ್ನ ಅವರು ತುಂಬಾ ಇಷ್ಟಪಡ್ತಾ ಇದ್ರು. ಈ ಪ್ರಾಡಕ್ಟ್ಗಳು ನಂಬಿಕಸ್ಥವಾಗಿದ್ವು, ಗೌರವಿಸಲ್ಪಟ್ಟಿದ್ವು, ಮತ್ತೆ ಮಹಾರಾಷ್ಟ್ರದ ಸಂಸ್ಕೃತಿಯಲ್ಲಿ ಬೇರೂರಿದ್ದು. ಜನರು ಹಲ್ದಿರಾಮ್ಸ್ ಅನ್ನ ತಮ್ಮ ಭಾವನಾತ್ಮಕ ಆಹಾರದ ವಿಷಯದಲ್ಲಿ ನಂಬಿದ ಮೇಲೆ ಅವರು ತಮ್ಮ ಹೊಸ ಪ್ರಾಡಕ್ಟ್ ಭುಜಿಯನ್ನ ಪರಿಚಯ ಮಾಡಿದ್ರು. ಅದು ಎಷ್ಟು ಯಶಸ್ವಿಯಾಯ್ತು ಅಂದ್ರೆ ಹಲ್ದಿರಾಮ್ಸ್ ಮಹಾರಾಷ್ಟ್ರದಲ್ಲಿ ಕೋಟ್ಯಾಂತರ ಡಾಲರ್ಗಳ ಸಾಮ್ರಾಜ್ಯ ಕಟ್ಟೋದಕ್ಕೆ ಸಹಾಯ ಮಾಡ್ತು. ಯಾಕಂದ್ರೆ ಈಗ ಗ್ರಾಹಕರು ಒಂದು ಹೊಸ ಬ್ರ್ಯಾಂಡ್ ಅನ್ನ ನಂಬಬೇಕಾಗಿರ್ಲಿಲ್ಲ, ಅವರು ಈಗಾಗಲೇ ಇಷ್ಟಪಟ್ಟ ಬ್ರ್ಯಾಂಡ್ ನಿಂದ ಒಂದು ಹೊಸ ಪ್ರಾಡಕ್ಟ್ ನ ಟ್ರೈ ಮಾಡ್ತಾ ಇದ್ರು. ಹೀಗೆ ಸಿಹಿ ತಿನಿಸುಗಳಿಂದ ನಂಬಿಕೆ ಹುಟ್ಟಿತ್ತು, ಮತ್ತೆ ಸ್ನಾಕ್ಸ್ ಗಳನ್ನ ಟ್ರೈ ಮಾಡೋದಕ್ಕೆ ದಾರಿ ಮಾಡಿಕೊಡ್ತು. ಹಾಗೆ ಕಾಮತ್ ಅವ್ರಿಗೂ ಕೂಡ ಗೊತ್ತಿತ್ತು ಯಾರು ನೇರವಾಗಿ ಒಂದು ಐಸ್ ಕ್ರೀಮ್ ಪಾರ್ಲರ್ಗೆ ಬರಲ್ಲ ಅಂತೇಳಿ. ಅದಕ್ಕೆ ಅವರು ಮೊದಲು ಪಾವ್ ಭಾಜಿಯಿಂದ ಶುರು ಮಾಡಿದ್ರು. ಯಾಕಂದ್ರೆ ಮುಂಬೈಯಲ್ಲಿ ಪಾವ್ ಭಾಜಿ ಅಂದ್ರೆ ಎಲ್ರಿಗೂ ಇಷ್ಟ, ಪರಿಚಿತ ಮತ್ತೆ ಆರಾಮದಾಯಕವಾದ ತಿಂಡಿ. ಹಾಗಾಗಿ ಗ್ರಾಹಕರ ಹೊಟ್ಟೆ ಖಾರವಾದ ಪಾವ್ ಭಾಜಿಯಿಂದ ತುಂಬಿದ ಮೇಲೆ ಅವರು ಅವರಿಗೆ ಹಿಂದೆಂದೂ ಸಿಗದ ಒಂದು ಹೊಸ ರುಚಿಯನ್ನ ನೀಡಿದ್ರು. ಕೃತಕ ಐಸ್ ಕ್ರೀಮ್ ಅಲ್ಲ, ಸಿಹಿ ಮಾಡಿದ ಐಸ್ ಕ್ರೀಮ್ ಅಲ್ಲ, ನಿಜವಾದ ಹಣ್ಣು ಮತ್ತೆ ನಿಜವಾದ ಕೆನೆಯಿಂದ ಮಾಡಿದ ಐಸ್ ಕ್ರೀಮ್. ಹೀಗೆ ಅವರ ಆಂಕರ್ ಪಾವ್ ಭಾಜಿ ಆಯ್ತು, ಮತ್ತೆ ಅವರ ಐಸ್ ಕ್ರೀಮ್ ಇನೋವೇಷನ್ ಆಯ್ತು. ಯಾವುದೇ ಒತ್ತಡ ಇಲ್ಲ, ಯಾವುದೇ ಮಾರಾಟದ ತಂತ್ರ ಇಲ್ಲ, ಬಿಸಿ ಖಾರದ ಊಟದ ನಂತರ ಸಿಗೋ ಒಂದು ಸಿಹಿ ತಣ್ಣನೆಯ ಬೋನಸ್ ಅಷ್ಟೇ ಅದು. ಈ ತಂತ್ರ ಎಷ್ಟು ಅದ್ಭುತವಾಗಿ ಕೆಲಸ ಮಾಡಿತ್ತು ಅಂದ್ರೆ ಮೊದಲ ವಾರಾಂತ್ಯದಲ್ಲೇ 1,000ಕ್ಕೂ ಹೆಚ್ಚು ಕಪ್ ಐಸ್ ಕ್ರೀಮ್ ಮಾರಾಟವಾಯ್ತು. ವರ್ಷಾಂತ್ಯದ ವೇಳೆಗೆ ಜನರು ಪಾವ್ ಭಾಜಿಗೋಸ್ಕರ ಬರ್ತಾ ಇರ್ಲಿಲ್ಲ, ಅವರು ಬರ್ತಾ ಇದ್ದಿದ್ದು ಸೀತಾಫಲ, ಮಾವು ಮತ್ತೆ ಎಳನೀರಿನ ಐಸ್ ಕ್ರೀಮ್ಗಳಿಗೋಸ್ಕರ. ಈ ರುಚಿಗಳನ್ನ ಯಾರೂ ಊಹಿಸಿರ್ಲಿಲ್ಲ. ಒಂದಿನ ರಘುನಂದನ್ ಅವರು ಎಂದಿನಂತೆ ತಮ್ಮ ಗ್ರಾಹಕರಿಗೆ ತಾಜಾ ಐಸ್ ಕ್ರೀಮ್ ಕೊಡ್ತಾ ಇದ್ರು. ಆಗ ಒಬ್ಬ ಎತ್ತರದ ಸುಂದರ ವ್ಯಕ್ತಿ ಒಳಗಡೆ ಬರ್ತಾರೆ. ಆದ್ರೆ ಅವರು ಒಳಗಡೆ ಬರುವಾಗ ಹೊರಗಡೆ ತುಂಬಾ ಗದ್ದಲ, ತುಂಬಾ ಜನ ಸೇರಿದ್ರಿಂದ ಏನೋ ಗಲ್ಬೆ ಆಗ್ತಿರೋ ಹಾಗಿತ್ತು. ರಘುನಂದನ್ ಅವರು ಆಶ್ಚರ್ಯಚಕಿತರಾದ್ರು. ಯಾಕಂದ್ರೆ ಬಂದಿದ್ದು ಬೇರೆ ಯಾರೂ ಅಲ್ಲ, ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ ಅವರೇ. ಅಂದಿನಿಂದ ಜೂಹು ಜನರಿಗೆ ನ್ಯಾಚುರಲ್ಸ್ ಒಂದು ರಾಷ್ಟ್ರೀಯ ಮಟ್ಟದ ಸೆನ್ಸೇಷನ್ ಆಗ್ತದೆ ಅಂತ ಗೊತ್ತಾಯ್ತು. ಶೀಘ್ರದಲ್ಲೇ ಜಯಾ ಬಚ್ಚನ್, ಶಬಾನಾ ಅಜ್ಮಿ ಮತ್ತೆ ರಾಜ್ ಕಪೂರ್ ಅವರಂತ ಸ್ಟಾರ್ಸ್ಗಳು ನ್ಯಾಚುರಲ್ಸ್ ನ ಗ್ರಾಹಕರಾದ್ರು. ಅಷ್ಟೇ ಅಲ್ಲ, ಕ್ರಿಕೆಟ್ ದಂತಕತೆ ವೀವ್ ರಿಚರ್ಡ್ಸ್ ನ್ಯಾಚುರಲ್ಸ್ ನ ರುಚಿಗೆ ಮಾರು ಹೋಗಿದ್ರು. ಅಂದ್ರೆ ಅವರು ರಾಷ್ಟ್ರೀಯ ಟಿವಿಯಲ್ಲಿ ನ್ಯಾಚುರಲ್ಸ್ಗೆ ಉಚಿತವಾಗಿ ಪ್ರಚಾರ ಮಾಡಿದ್ರು. ಹೌದು, ಉಚಿತವಾಗಿ. ಹೀಗೆ ಕಾಮತ್ ಅವರು ಪಾವ್ ಭಾಜಿಯನ್ನ ನಿಲ್ಲಿಸಿ ಭಾರತಕ್ಕೆ ಮೊದಲ ನಿಜವಾದ ಹಣ್ಣಿನ ಐಸ್ ಕ್ರೀಮ್ ಪಾರ್ಲರ್ ನ್ಯಾಚುರಲ್ಸ್ ಅನ್ನ ನೀಡಿದ್ರು. ಕತೆ ಇಲ್ಲಿಂದ ಇನ್ನಷ್ಟು ರೋಚಕವಾಗತ್ತೆ. ಒಂದಿನ ಕಾಮತ್ ಅವ್ರಿಗೆ ಇದ್ದಕ್ಕಿದ್ದ ಹಾಗೆ ಒಂದು ದೊಡ್ಡ ಸವಾಲು ಎದುರಾಗತ್ತೆ. ಅದು ಅವರ ಬ್ರ್ಯಾಂಡ್ ಅನ್ನೇ ನಾಶ ಮಾಡೋ ಸಾಧ್ಯತೆ ಇತ್ತು. ಏನದು ಗೊತ್ತಾ? ಅದು 1991ರ ಭಾರತೀಯ ಆರ್ಥಿಕತೆಯ ಉದಾರೀಕರಣ. 1991ರ ಬಜೆಟ್ ಜಾಗತೀಕರಣ, ಖಾಸಗೀಕರಣ ಮತ್ತೆ ಉದಾರೀಕರಣಕ್ಕೆ ನಾಂದಿ ಆಡ್ತು. ಟಿ.ವಿ. ನರಸಿಂಹರಾವ್ ಅವರ ಸರ್ಕಾರ ಮತ್ತೆ ಅವರ ಹಣಕಾಸು ಸಚಿವ ಮನಮೋಹನ್ ಸಿಂಗ್ ಅವರು 1991ರ
ಆರ್ಥಿಕ ಸುಧಾರಣೆಗಳ ಮೂಲಕ ಆರ್ಥಿಕತೆಯಲ್ಲಿ ದೊಡ್ಡ ಬದಲಾವಣೆಗಳನ್ನ ತಂದ್ರು. ನಮ್ಮ ಮಾರುಕಟ್ಟೆಗಳು ಜಗತ್ತಿಗೆ ತೆರೆದುಕೊಂಡು ವಿದೇಶಿ ಕಂಪನಿಗಳಿಗೆ ಮಾತ್ರ ಅಲ್ಲದೆ ಭಾರತೀಯ ಉದ್ಯಮಗಳಿಗೂ ವ್ಯಾಪಾರ ಮಾಡೋದು ಸುಲಭ ಆಗೋ ಹಾಗೆ ಮಾಡಲಾಯಿತು. ಅಲ್ಲಿಯವರೆಗೂ ಭಾರತೀಯ ಉದ್ಯಮಗಳು ಕೇವಲ ಭಾರತೀಯ ಉದ್ಯಮಗಳ ಜೊತೆ ಸ್ಪರ್ಧೆ ಮಾಡ್ತಾ ಇದ್ರು. ಆದ್ರೆ ಈಗ ಭಾರತೀಯ ಬ್ರಾಂಡ್ಗಳು ಜಗತ್ತಿನ ಜೊತೆ ಸ್ಪರ್ಧೆ ಮಾಡಬೇಕಿತ್ತು. 1993ರಲ್ಲಿ ಬಾಸ್ಕಿನ್ ರಾಬಿನ್ಸ್ ಭಾರತಕ್ಕೆ ಬಂದ ಮೊದಲ ಅಂತಾರಾಷ್ಟ್ರೀಯ ಐಸ್ ಕ್ರೀಮ್ ಬ್ರ್ಯಾಂಡ್. ಅವರು ಪಾಶ್ಚಿಮಾತ್ಯ ರುಚಿ, ಆಕರ್ಷಕ ಬ್ರ್ಯಾಂಡಿಂಗ್ ಮತ್ತೆ ದುಬಾರಿ ಬೆಲೆಯನ್ನ ತಂದ್ರು. ನೀವೊಮ್ಮೆ ಯೋಚನೆ ಮಾಡಿ ನೋಡಿ, ಇದು ಎಷ್ಟೊಂದು ದೊಡ್ಡ ವಿಷಯ ಆಗಿತ್ತು ಅಂತ. ಅವತ್ತಿನ ದಿನಗಳಲ್ಲಿ ನಾವೆಲ್ಲ ಅಮೆರಿಕವನ್ನ ತುಂಬಾ ಇಷ್ಟಪಡ್ತಾ ಇದ್ವಿ. ಅಮೆರಿಕಾಗೆ ಹೋದವ್ರನ್ನೆಲ್ಲ ನಾವು ತುಂಬಾ ಗೌರವದಿಂದ ನೋಡ್ತಾ ಇದ್ವಿ. ಅಂಥದ್ರಲ್ಲಿ ಬಾಸ್ಕಿನ್ ರಾಬಿನ್ಸ್ ನಂತ ಒಂದು ಫ್ಯಾನ್ಸಿ ಹೆಸರಿನ ಅಮೆರಿಕನ್ ಬ್ರ್ಯಾಂಡ್ ಭಾರತಕ್ಕೆ ಬಂದಾಗ ಜನರೆಲ್ಲ ಮುಗಿಬಿದ್ರು. ಮುಂದೇನಾಯ್ತು? ನ್ಯಾಚುರಲ್ಸ್ ಈ ದೊಡ್ಡ ಪೈಪೋಟಿಯನ್ನ ಹೇಗೆ ಎದುರಿಸ್ತು? ಕಾಮತ್ ಅವರ ಮುಂದಿನ ನಡೆ ಏನಿತ್ತು? ಈ ಎಲ್ಲಾ ಕುತೂಹಲಕಾರಿ ವಿಷಯಗಳನ್ನ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವ್ಲಾಗ್ಗೆ ಲೈಕ್ ಕೊಡಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.